ಕಳೆದ ತಿಂಗಳು ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಗಿಸಿ ವಿದ್ಯಾರ್ಥಿಗಳು ಫಲಿತಾಂಶದ ನಿರೀಕ್ಷೆಯಲ್ಲಿದ್ದರು ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಫಲಿತಾಂಶ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವೇನೆಂದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಳ್ಳಿಗೇರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ 100ಕ್ಕೆ 100ರಷ್ಟು ಅಂದರೆ 625ಕ್ಕೆ 625 ಅಂಕ ಪಡೆದ ಅಂಕಿತಾ ಬಸಪ್ಪ ಕೊಣ್ಣೂರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಹುನಗುಂದ ಮತ್ತು ಇಳಕಲ್ ಅವಳಿ ತಾಲೂಕಿನ ಫಲಿತಾಂಶ ಗಮನಿಸಿದರೆ ಇಲ್ಲಿಯೂ ಸಹ ಸರ್ಕಾರಿ ಶಾಲೆಗಳೇ ಮೇಲುಗೈ ಎಂಬುದು ಗೊತ್ತಾಗ್ತದೆ. ಅಮೀನಗಡದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ವಿದ್ಯಾರ್ಥಿ ಕಾರ್ತಿಕ್ ರುದ್ರಗೌಡ ಬಡಗೌಡರ 98.12% ಅಂದರೆ 625ಕ್ಕೆ 617 ಅಂಕ ಪಡೆದು ಅವಳಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ, ಹುನಗುಂದದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳಾದ ವಿಸ್ಮತ ಬೆನಾಳ 616 ಅಂಕ ಪಡೆದು ದ್ವಿತೀಯ, ಪೂರ್ಣಿಮಾ ಮಹದೇವ ಕಾಂಬಳೆ 615 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಹಾಗೆಯೇ ಇಳಕಲ್ ನಗರದ ಸಿದ್ಧಾರ್ಥ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿದ್ಯಾ ಎಸ್ ವಂದಲ್ 614 ಅಂಕ ಮತ್ತು ದೀಪ್ತಿ ಎಸ್ ವಂದಲ್ 613 ಅಂಕ ಪಡೆದು ಕ್ರಮವಾಗಿ 4 ಮತ್ತು 5ನೇ ಸ್ಥಾನ ಪಡೆದಿದ್ದಾರೆ. ನಮ್ಮ ಜನತಾ ಧ್ವನಿ ಪರವಾಗಿ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ವಿದ್ಯಾಭ್ಯಾಸ ನೀಡಿದ ಎಲ್ಲ ಶಿಕ್ಷಕರಿಗೂ ಹಾಗೂ ಪೋಷಕರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಬೇಕಾಗುತ್ತದೆ. ಹಾಗೆಯೇ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸಾದ ಎಲ್ಲ ವಿದ್ಯಾರ್ಥಿನಿಯರಿಗೆ ತಿಳಿಸೋದೇನೆಂದರೆ, ಫೇಲಾದ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು: ಪಾಸಾದವರು ನೌಕರಿ ಮಾಡಿದ್ರೆ ಫೇಲಾದವರು ಸಾಧನೆ ಮಾಡ್ತಾರೆ. ಎದೆಗುಂದದೆ ಸಾಧನೆ ಮಾಡುವವರಲ್ಲಿ ನೀವು ಒಬ್ಬರಾಗಿ, ನಿಮ್ಮ ಹೆತ್ತವರು ನಿಮಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ನೀವು ಪಾಸ್ ಆಗಲಿ ಫೇಲ್ ಆಗಲಿ ಜೀವನದಲ್ಲಿ ಸಾಧನೆ ಮಾಡಿ ನಿಮ್ಮ ತಂದೆ ತಾಯಿಗೆ ಜೀವನದಲ್ಲಿ ಆಸರಿಯಾಗಿ ಅಂತ ನಮ್ಮ ಚಾನೆಲ್ ಮುಖಾಂತರ ಆಶಿಸ್ತೇವೆ. ಶಿವಕುಮಾರ ಕೆಂಬಾವಿ ಹಿರೇಮಠ, NKS TV4 ಬಾಗಲಕೋಟೆ. ಇಂದಿರಾ ಗಾಂಧಿ ವಸತಿ ಶಾಲೆ ಅಮೀನಗಡ, ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ತಾವುಗಳು ತಮ್ಮ ಶಾಲೆಯ ವಿದ್ಯಾರ್ಥಿನೇ ಈ ವರ್ಷ SSLC ಪರೀಕ್ಷೆಯಲ್ಲಿ ಹುನಗುಂದ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಮೇಡಮ್? ಅವನ ನಿರೀಕ್ಷೆಯನ್ನು ಕಲ್ತಾನಂತ ಸಂತೋಷ ಆಗ್ತದೆ ಸರ್. ಯಾಕಂದ್ರೆ ಅವ ಭಾಳಷ್ಟು ಪರಿಶ್ರಮ ಪಡ್ತಾ ಇದ್ದ. ಅದ್ರ ಜೊತೆಗೆ ಯಾರೋ ಶಿಕ್ಷಕರು ಯಾವುದನ್ನ ಅವನಿಗೆ ಈ ರೀತಿ ಮಾಡಂತ ಹೇಳಿದಾಗ ಭಾಳ ಅಚ್ಚುಕಟ್ಟಾಗಿ ಅವನು ತನ್ನ ಕೆಲಸವನ್ನು ಮಾಡ್ತಿದ್ದ. ಪ್ರತಿದಿನ ಅಭ್ಯಾಸದ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ಆತ ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡೋದ್ರ ಒಂದು ಫಲ ಇವತ್ತಿನ ದಿನ ನಾವು ಕಾಣಕತ್ತೀವಿ ಅಂತ ನಮ್ಗೆ ಅನಿಸ್ತದೆ. ತಮ್ಮ ಶಾಲೆಯ ಒಟ್ಟಾರೆ ಫಲಿತಾಂಶ ಎಷ್ಟಾಗಿದೆ ಮೇಡಮ್? 100ಕ್ಕೆ 100 ಆಗ್ಯದ ಸರ್. 100ಕ್ಕೆ 100 ಫಲಿತಾಂಶ ಆಗಿದೆ. ಒಳ್ಳೆಯದು. ಓಕೆ, ಥ್ಯಾಂಕ್ ಯು. ಕಾರ್ತಿಕ್ ರುದ್ರಗೌಡ ಬಡಗೌಡ್ರೆ ತಾಲೂಕಿಗೆ 617 ಮಾರ್ಕ್ಸ್ ತಗೊಂಡು ಪ್ರಥಮ ಸ್ಥಾನದಲ್ಲಿ ಬಂದಿದೆಯಾ ಹುನಗುಂದ ತಾಲೂಕಿಗೆ. ಸೊ ಇದ್ರ ಬಗ್ಗೆ ನಿನ್ನ ಅನಿಸಿಕೆ ಏನಪ್ಪ? ಖುಷಿ ಆಗ್ತದೆ ಸರ್. ಭಾಳ ಪರಿಶ್ರಮ ಪಡಿದ್ದೆ. ಅವಾಗ ಸ್ಕೂಲಿಗೆ ಇದ್ದಂಗೆ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರೆ, ರಾತ್ರಿ ಸ್ಟಡಿ ಪೀರಿಯಡ್ ತೊಗೊಂಡು ಚೌತ್ನೇ ಓದಕ್ಕೆ ಸಪೋರ್ಟ್ ಮಾಡ್ರೆ. ಆಗ ಎಲ್ಲರೂ ಸಪೋರ್ಟ್ ಇದಕ್ಕೆ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗೈತಿ. ಎಲ್ಲರೂ ಆಫೀಸರ್ಸ್ ಮನೆಗೆ ಬಂದು ಖುಷಿಯಾಗಿತ್ತು. ಒಂದು ಕನಸಿತ್ತು ಮನೆಗೆ ಕರೆಸ್ಬೇಕಂತ ನಮ್ಮ ಟೀಚರ್ ಚಾಲೆಂಜ್ ಮಾಡಿದ್ದೆ. ಇದಕ್ಕೆ ಟೀಚರ್ ನಾವು ಸ್ಕೂಲಲ್ಲಿ ಚಾಲೆಂಜ್ ಮಾಡಿದ್ದೆ, ಮಿಸ್ರಿ ಮನೆಗೆ ಕರ್ಸಕ್ಕೆ ಕಳಿಸ್ತೇನೆ ಅಂತ. ಅದೀಗ ನನ್ನ ಸಹಿತ ಖುಷಿ ಆಗೋದು. ಒಳ್ಳೆಯದು.